ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ತರ್ನಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸಪ್ಪಲಮ್ಮ ದೇವಿ ಮತ್ತು ಶ್ರೀ ಪ್ರಸನ್ನ ಭೀಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರು ಶ್ರೀ ರಾಮಲಿಂಗಾರೆಡ್ಡಿರವರು, ಶಾಸಕರಾದ ನಂಜೇಗೌಡರು, ಅಧಿಕಾರಿಗಳೊಂದಿಗೆ, ಮುಖಂಡರೊಂದಿಗೆ ಹಾಗೂ ಸ್ಥಳೀಯ ಮುಖಂಡರೊಂದಿಗೆ ಶ್ರೀ ಸಪ್ಪಲಮ್ಮ ದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಅಂದ್ರೆ 25 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳು. ಬಿ ಗ್ರೇಡ್ ಟೆಂಪಲ್ಸ್ ಅಂದ್ರೆ 5 ಲಕ್ಷದಿಂದ 25 ಲಕ್ಷದವರೆಗೂ ಇರ್ತಕ್ಕಂಥದ್ದು ಬಿ ಗ್ರೇಡ್ ಟೆಂಪಲ್ಸು. 5 ಲಕ್ಷಕ್ಕಿಂತಲೂ ಕಡಿಮೆ ಇರ್ತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸು. ಇದು ಬಿ ಗ್ರೇಡ್ ಟೆಂಪಲ್, 5ರಿಂದ 25 ಲಕ್ಷ ಆದಾಯ ಇರ್ತಕ್ಕಂಥದ್ದು. ಮತ್ತು ಈಗ ದೇವಸ್ಥಾನ ಎಲ್ಲ ರೆನ್ಯುವೇಷನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರು ಮತ್ತು ಎಲ್ಲ ಸುತ್ತಮುತ್ತಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಮುಖಂಡರ ಸಹಕಾರದಿಂದ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇ ಒ ಆಫೀಸ್ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಆದಾಯ ಚೆನ್ನಾಗಿದೆ, ಎ ಗ್ರೇಡ್ ಆಗುತ್ತೆ ಅಂತ ತಹಸೀಲ್ದಾರ್ ಅವರು ಹೇಳಿದ್ರು. ಆಮೇಲೆ ಸುತ್ತಮುತ್ತಲಿರ್ತಕ್ಕಂಥ ಒತ್ತುವರಿ ಮಾಡಿರ್ತಕ್ಕಂಥ ಜಾಗ ಎಲ್ಲ ತೆರವು ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ ಅಲ್ವಾ. ಈಗ 5 ಎಕರೆ ಜಾಗ ಇದೆ. 50 ಎಕರೆ ಅಲ್ಲ, ಈ ದೇವಸ್ಥಾನದ ಹೆಸರಲ್ಲಿ 5.5 ಎಕರೆ ಇದೆ. ಅದು ಒತ್ತುವರಿ ಆಗಿತ್ತು, ತೆರವು ಮಾಡಿದ್ದಾರೆ ಅಲ್ವಾ. ಆ ತೆರವು ಮಾಡೋದಕ್ಕೆ ಕಾಂಪೌಂಡ್ ಹಾಕಬೇಕು. ಆ ಕಾಂಪೌಂಡ್ ಹಾಕೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿ 5.5 ಎಕರೆಗೆ ಕಾಂಪೌಂಡ್ ಒತ್ತುವರಿ, ಯಾರು ಒತ್ತುವರಿ ಮಾಡ್ದಂಗೆ ಇದು ಕಾಂಪೌಂಡ್ ಹಾಕ್ಕೊಳ್ಳಿ. ಅದೇ ಗೌಡ್ರು ಕೂಡ ಆಗಲೇ ಬರೋವಾಗ ಹೇಳಿದ್ರು, ಈ ಥರ ನಮಗೊಂದು ಕಾಂಪೌಂಡ್ ಮಾಡಿಕೊಡ್ಬೇಕು ಅಂತ. ತಹಸೀಲ್ದಾರು ಈಗ ಹೇಳಿದ್ದಾರೆ. ಕಾಂಪೌಂಡ್ಗೆ ಈ ವರ್ಷ ದುಡ್ಡು ಕೊಡ್ತೀವಿ. ಓಕೆ. ಇವತ್ತು ನಮ್ಮ ಒಂದು ಇತಿಹಾಸ ಪ್ರಸಿದ್ಧವಾದಂತ ಒಂದು ಜಾತ್ರೆ ನಮ್ಮ ರಾಜ್ಯದಲ್ಲಿ ಸಪ್ಪಲಮ್ಮ ಜಾತ್ರೆ ಅಂದ್ರೆ ಒಂದು ಹೆಸರು ಮಾಡಿದಂತಹದ್ದು. ಇದು ವರ್ಷ ನಡೀತಾ ಇರ್ತದೆ. ಸುಮಾರು ಕಡೆ ಜಾತ್ರೆಗಳು ನಿಂತೋಗ್ಬಿಡೋದೆ ದನಗಳಿಂದ. ಆದ್ರೆ ಇಲ್ಲಿ ನಮ್ಮ ಮಾಲೂರು ತಾಲೂಕಿನಲ್ಲಿ ಸಪ್ಪಲಮ್ಮ ಜಾತ್ರೆಯಲ್ಲಿ ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೆ ಬೇರೆ ರಾಜ್ಯಗಳಿಂದ ಕೂಡ ರಾಸುಗಳು ಬರ್ತವೆ ಇಲ್ಲಿ. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯ ಮಾಡಿಕೊಡೋದ್ರಲ್ಲಿ ನಮ್ಮ ತಾಲೂಕಿನ ಆಡಳಿತ ಮತ್ತೆ ವಿಶೇಷವಾದ ಸ್ಥಳೀಕರು ಕೂಡ ತುಂಬಾ ಜವಾಬ್ದಾರಿ ತಗೊಂಡು ವರ್ಷ ಮಾಡ್ತಾರೆ. ಅದರಲ್ಲಿ ಈ ವರ್ಷ ಒಂದು ವಿಶೇಷ, ನಮ್ಮ ತಹಸೀಲ್ದಾರ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡ್ರು. ಪಾಪ ರಾತ್ರಿ ನೋಡಿದ್ರು ಇಲ್ಲೇ, ಬೆಳಿಗ್ಗೆ ನೋಡಿದ್ರು ಇಲ್ಲೇ, ಒಂದು ಹೊಸ ರೂಪ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಖುಷಿ ಪಡ್ಬೇಕಾಗ್ತದೆ. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಗೆ ರಾಮಲಿಂಗಾರೆಡ್ಡಿ ಅಣ್ಣವ್ರು ಬಂದಿದ್ದು ಒಂದು ವಿಶೇಷ. ನಾನು ಕೇಳಿದೆ ನಿನ್ನೆ, ಅಣ್ಣ ಬಂದು ಹೋಗ್ಬೇಕಂದ್ರೆ ಇಲ್ಲ ನಾನು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಬರಕ್ಕಾಗಲ್ಲ, ಅದು ನಾನು ಕರ್ಕೊಂಬರೋದು ಕಷ್ಟ ಇಲ್ಲ ನನಗೆ. ರಾಮಲಿಂಗಾರೆಡ್ಡಿ ಅಣ್ಣನ ಮಾತಾಡ್ಸೋದು ಇಲ್ಲ ಕೈಗೆ ಸಿಕ್ಕೋದು ಮತ್ತೆ ಕರ್ಕೊಂಬರೋದು ಕಷ್ಟನೇ ಅನ್ಸಲ್ಲ ನನಗೆಲ್ಲ. ಯಾವ ಲೀಡರ್ಗೂ ಅಷ್ಟೇ ನನಗೆ ನಂಬಿಕೆ ಅಥವಾ ನಾನು ಯಾವುದೋ ಒಂದು ರೂಟಲ್ಲಿ ಕರ್ಕೊಂಬರ್ಬಿಡ್ತೀನಪ್ಪ ಅಂತ. ಅದೇ ರೀತಿ ಆಕಸ್ಮಿಕವಾಗಿ ಕರ್ಕೊಂಬರಿದ್ದೀನಿ. ನೋಡಿ, ನಮ್ಮ ಸಪ್ಪಲಮ್ಮ ಕೂಡ ಪೂಜೆ ಮಾಡಿಸಿದ್ದೀನಿ. ಅದೇ ಈ ಸಪ್ಪಲಮ್ಮಕ್ಕೆ ಒಂದು ಸತ್ಯ ಇದೆ ಅಣ್ಣ. ನಾನು MLA ಆಗ್ಬೇಕು ಅಂತೇಳಿ 16ರಲ್ಲಿ ಪ್ರಾರಂಭ ಮಾಡಿದೆ. 18ರಲ್ಲಿ ಎಲೆಕ್ಷನ್ ಆದಾಗ ಅದು ದಿನೇಶ್ ಗುಂಡೂರಾವ್ ಕಾರ್ಯಾಧ್ಯಕ್ಷ ಇದ್ರು. ಮಾಲೂರಿಂದ ಕಾಲ್ನಡಿಗೆ ಇಲ್ಲಿವರೆಗೂ 11 ಕಿಲೋಮೀಟರ್ ಕಾಲ್ನಡಿಗೆ ಮಾಡಿಸಿ ಇಲ್ಲೊಂದು ಸಭೆ ಮಾಡಿಸಿದೆ. ಕೃಷ್ಣಬೈರೇಗೌಡರಿಗೆ ಪೂಜೆ ಮಾಡಿಸ್ಬಿಟ್ಟು ದಿನೇಶ್ ಗುಂಡೂರಾವ್ ಅವರು ಕಾರ್ಯಾಧ್ಯಕ್ಷರಿದ್ರು. ಅವತ್ತೊಂದು ಮಾತು ಹೇಳ್ಬಿಟ್ಟು ಹೋದ್ರು, ಎಲ್ಲ ಗೌಡ್ರೆ ನೆಕ್ಸ್ಟ್ ನಿಮ್ಗೆ ಟಿಕೆಟ್, ನೀವೇ ಶಾಸಕರಾಗ್ತೀರಿ ಅಂತ. ಇಲ್ಲಿ ಕಾಂಗ್ರೆಸ್ ಇರ್ಲಿಲ್ಲ 20 ವರ್ಷದಿಂದ. 9600 ಓಟ್ ಇದ್ದಿದ್ದು ಈ ತಾಯಿಯ ಆಶೀರ್ವಾದ ಫಸ್ಟ್ ಪಡ್ಕೊಂಡು ಪ್ರಾರಂಭ ಮಾಡಿದ್ದು ಈ ಸಪ್ಪಲಮ್ಮಗೆ ಅಷ್ಟು ಶಕ್ತಿ ಇದೆ. ನಾನು MLAನೂ ಆದೆ, 2ನೇ ಸಾರಿ ಕೂಡ MLA ಆದೆ. ಆ ಶಕ್ತಿ ಇರುವಂತ ಒಂದು ಜಾಗ, ಅದರಿಂದ ಇಷ್ಟೆಲ್ಲ ನಡೀತದೆ. ಇನ್ನು ತಹಸೀಲ್ದಾರ್ ಇಲ್ಲಿ ಏನನ್ನು ಮಾಡಬೇಕು ಅನ್ನೋದು ಕೆಲವು
ಡಿಮೆಂಡ್ಸ್ ಎಂಬುದು ಪಾಪ ರಿಕ್ವೆಸ್ಟ್ ಕೂಡ ನಾನು ಅಣ್ಣನ ಸಹಕಾರ ತಗೊಂಡು ಈಗಾಗಲೇ ಸಿಕ್ತಿರ್ತೀನಿ ಒಂದು ಮಾದರಿ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ. ಆದ್ರೆ ಎರಡನೇದು ಸಪ್ಲಮ್ಮನ ಜಾತ್ರೆ ಕೂಡ ಅದನ್ನು ಕೂಡ ಮಾಡೋದಕ್ಕೆ ಅವ್ರ ಕಡೆಯಿಂದ ಏನ್ ಬೇಕೋ ಮಾಡ್ಕೊಂತೀವಿ. ನಿಮ್ಮೆಲ್ಲರ ಪರವಾಗಿ ಇವತ್ತು ಅಣ್ಣ ಅವರು ಒಂದು ಮಾತು ಹೇಳಿದ್ದಕ್ಕೆ ಬಂದಿದ್ದಕ್ಕೆ ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದಿರೋದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮ್ ದೇವಸ್ಥಾನ ಇದ್ರದ ದೊಡ್ಡ ದೇವಸ್ಥಾನ